ಅನೇಕ ಸಲ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ವಿಶೇಷವಾಗಿ ಗಾಯತ್ರಿ ಮಂತ್ರಾದಿಗಳನ್ನು ಪಠಿಸುವ ಅನುಕೂಲತೆ ಇಲ್ಲದೇ ಇದ್ದಾಗ ಯಾವ ನಾಮಸ್ಮರಣವನ್ನು ವಿಶೇಷವಾಗಿ ಮಾಡಬೇಕು ಎಂಬುದಾಗಿ ಕೇಳಿದ್ದಾರೆ. ಯಾವ ನಾಮಸ್ಮರಣವನ್ನಾದರೂ ಮಾಡಬಹುದು, ಅದರೊಳಗೇನು ವಿಶೇಷವಾದ ಶಾಸ್ತ್ರದ ವಿಧಿ ಇಲ್ಲ. ನಿರಂತರವಾದ ಭಗವಂತನ ನಾಮಸ್ಮರಣವನ್ನು ಮಾಡುವುದಕ್ಕೆ ಶ್ರೀಮದಾಚಾರ್ಯರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಯಾವುದೇ ತರಹದ ದೇಶದ ಕಾಲದ ನಿರ್ಬಂಧ ಇಲ್ಲದೇ ಇದ್ದುದರಿಂದ ಅಖಂಡವಾಗಿ ಭಗವಂತನ ನಾಮಸ್ಮರಣೆಯನ್ನು ರಾಮ, ಕೃಷ್ಣ, ಗೋವಿಂದ ಇತ್ಯಾದಿ ಯಾವ ನಾಮಗಳನ್ನಾದರೂ ಸ್ಮರಣೆ ಮಾಡಬಹುದು. ವಿಶೇಷವಾಗಿ ರಾಮನಾಮ, ಕೃಷ್ಣ, ನಾರಾಯಣ ಇವುಗಳು ಅದರಲ್ಲಿಯೂ ಹೆಚ್ಚಿನ ಶ್ರೇಷ್ಠವಾದಂತಹ ನಾಮಗಳು. ಉಮಾದೇವಿಯರಿಗೆ ರುದ್ರದೇವರು ಪದ್ಮಪುರಾಣದಲ್ಲಿ ವಿಶೇಷವಾಗಿ ರಾಮನಾಮದ ಮಹಿಮೆಯನ್ನು ಹೇಳಿದ್ದಾರೆ. ನಿಮ್ಮನ್ನು ಉದ್ದೇಶಿಸಿ ಸಮಸ್ತವಾಗಿರತಕ್ಕಂತಹ ಜಗತ್ತು ಮತ್ತು ಧ್ಯಾನ ಮಾಡ್ತದೆ, ತಪಸ್ಸು ಮಾಡ್ತದೆ. ಎಲ್ಲ ಋಷಿಮುನಿಗಳು ನಿಮ್ಮನ್ನು ಆರಾಧನೆ ಮಾಡ್ತಾರೆ. ಅಂತಹ ನೀವು ಕೂಡ ಯಾವಾಗಲೂ ಜಪ ಮಾಡ್ತಾ ಇರ್ತೀರಲ್ಲ, ನಾಮಸ್ಮರಣೆ ಮಾಡ್ತಾ ಇರ್ತೀರಲ್ಲ, ಏನದು ಅಂತ ಉಮಾದೇವಿಯರು ಕೇಳಿದ್ದಕ್ಕೆ ರುದ್ರದೇವರು ಹೇಳ್ತಾರೆ, ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತುಲ್ಯಂ ರಾಮನಾಮ ವರಾನನೆ. ಅಖಂಡವಾಗಿ ನಾನು ನಾಮಸ್ಮರಣೆ ಮಾಡ್ತಾ ಇರುವುದು ರಾಮನಾಮವನ್ನು. ಪರಮಾತ್ಮನ 1000 ನಾಮಗಳನ್ನು ವಾಸುದೇವ ಸಹಸ್ರನಾಮ ಎಂಬುದಾಗಿ ಉಪದೇಶ ಮಾಡಿದ್ದಾರೆ. ಪರಮಾತ್ಮನೇ ಹೇಳಿದಂತಹ ಆ ವಾಸುದೇವ ಸಹಸ್ರನಾಮ ಬಹಳ ಶ್ರೇಷ್ಠವಾದದ್ದು. ವಿಷ್ಣು ಸಹಸ್ರನಾಮದಂತೆಯೇ ಅತೀ ಸುಂದರವಾಗಿರತಕ್ಕಂತಹ ಪರಮಾತ್ಮನ ಎಲ್ಲ ಅವತಾರಗಳ ಲೀಲೆಯನ್ನು ವರ್ಣನೆ ಮಾಡುವಂತಹ ಒಂದು ಸಹಸ್ರನಾಮ. ವಿಷ್ಣು ಸಹಸ್ರನಾಮಕ್ಕೂ ವಾಸುದೇವ ಸಹಸ್ರನಾಮಕ್ಕೂ ಇರುವ ವ್ಯತ್ಯಾಸ ಅಂದರೆ, ವಿಷ್ಣು ಸಹಸ್ರನಾಮ ಇದು ಬಹಳ ಶ್ರೇಷ್ಠವಾದದ್ದು, ಸರ್ವೋತ್ತಮವಾದದ್ದು, ಅದರೊಳಗೆ ಪ್ರಶ್ನೆಯೇ ಇಲ್ಲ. ಆದರೆ ಒಂದೊಂದು ಅವತಾರದ ವಿಶೇಷವಾದ ಕಥೆಗಳನ್ನು, ಲೀಲೆಗಳನ್ನು ಒಂದೊಂದು ಕಡೆಗೆ ಗುಂಪು ಗುಂಪಾಗಿ ಹೇಳಿ ಬಹಳ ಸುಂದರವಾದ ರೀತಿಯಲ್ಲಿ ಭಗವಂತನ ವರ್ಣನೆಯನ್ನು ಮಾಡುವಂಥದ್ದು ವಾಸುದೇವ ಸಹಸ್ರನಾಮ. ಅದೆಲ್ಲ ಉಪದೇಶ ಮಾಡಿ ಕೊನೆಗಂತಾರೆ ರುದ್ರದೇವರು, ಈ ಸಮಗ್ರ ಸಹಸ್ರನಾಮ ಪಾರಾಯಣ ಮಾಡುವುದು ಒಂದೇ, ರಾಮ ಎಂಬ ನಾಮಸ್ಮರಣವನ್ನು ಮಾಡುವುದು ಒಂದು. ಅಷ್ಟು ಶ್ರೇಷ್ಠವಾದ ಫಲ ರಾಮನಾಮಸ್ಮರಣದಲ್ಲಿ ಉಂಟು ಎಂಬುದಾಗಿ ಹೇಳಿದ್ದಾರೆ. ಆದ್ದರಿಂದ ಅಂತಹ ರಾಮನಾಮಸ್ಮರಣ ಅಥವಾ ಕೃಷ್ಣ ಮತ್ತು ನಾರಾಯಣ ಇತ್ಯಾದಿ ನಾಮಸ್ಮರಣಗಳನ್ನು ವಿಶೇಷವಾಗಿ ಮಾಡಬೇಕು.